ಚಂಡ, ಮೊದಲು ಅರ್ಜುನ್ ಇರೋ ಜಾಗ ನನಗೆ ತೋರಿಸು. ಅವನು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನ ಮೊದಲು ನಾನು ತಿಳ್ಕೋಬೇಕು. ಹೊರಡು. ಹಣ್ಣು ಕಲ್ಲಾಗ್ಲಿಲ್ಲ. ಗುರುಗಳೇ, ಎಲ್ಲಿ ನೋಡಿ, ಇದು ಕಲ್ಲಾಗ್ಲಿಲ್ಲ. ನಾವ್ ತಿನ್ಬೋದು ಅನ್ಸುತ್ತೆ. ತಗೊಳ್ಳಿ, ನೀವು ತಿನ್ನಿ. ಸುಸ್ತಾಗಿದ್ದೀರಾ? ಅಮೃತ, ಒಂದ್ ನಿಮಿಷ. ನನಗೆ ಯಾಕೋ ಇದು ಮೇಲ್ನೋಟಕ್ಕೆ ಕಾಣೋಷ್ಟು ಸರಳ ಅಂತ ಅನಿಸ್ತಾ ಇಲ್ಲ. ಇದರಿಂದ ಗುಪ್ತವಾದ ಅಪಾಯದ ಮುನ್ಸೂಚನೆ ಸಿಗ್ತಾ ಇದೆ. ನೀರು ಆವಿ ಆಯ್ತು, ಅನ್ನ ಕಲ್ಲಾಯ್ತು, ನಡೆದಾಡೋ ಭೂಮಿ ಸುಡೋ ಬೆಂಕಿ ಆಯ್ತು. ಆದ್ರೆ ಮಾವಿನ ಹಣ್ಣು ಮಾತ್ರ ಸುಲಭವಾಗಿ ಸಿಗತ್ತೆ ಅಂದ್ರೆ ಇಲ್ಲೇನೋ ತಂತ್ರ ಇದೆ. ಬಹುಶಃ ನಮ್ಮನ್ನ ಪರೀಕ್ಷೆ ಮಾಡೋಕೆ ಹೂಡಿರೋ ತಂತ್ರ ಅಂತ ನಂಗೆ ಅನ್ಸ್ತಾ ಇದೆ. ನೋಡಿದ್ಯಾ? ವಿಷ, ವಿಷ ಅದು. ಅಂತಿಂತ ವಿಷ ಅಲ್ಲ ಇದು, ಕಾರ್ಕೋಟಕ ವಿಷ. ತಿಂದ್ರೆ ಕ್ಷಣದಲ್ಲಿ ಪ್ರಾಣ ಹೋಗುತ್ತೆ. ಸರಿಯಾದ ಸಮಯಕ್ಕೆ ನನ್ನನ್ನು ತಡೆದು ನನ್ನ ಪ್ರಾಣ ಉಳಿಸ್ಬಿಟ್ರೆ ಧನ್ಯವಾದ. ನೋಡಿದ್ಯಮ್ಮ, ಒಂದು ಕ್ಷಣ ಮೈ ಮರೆತ್ರೆ ಎಷ್ಟು ದೊಡ್ಡ ಬೆಲೆ ಕಟ್ಟಬೇಕಾಗಿತ್ತು ಅಂತ. ಮೊದಲನೇ ಲೋಕನೇ ಇಷ್ಟೊಂದು ಭಯಾನಕವಾಗಿದೆ ಅಂದ್ರೆ ಮುಂದೆ ಹೇಗಿರ್ಬೋದು ನೀನೇ ಯೋಚನೆ ಮಾಡು. ಬೆಲೆಗಳಿಗೆ ನಾವು ಬೀಳೋದು ಬೇಡಮ್ಮ. ಹಸಿವು, ಬಾಯಾರಿಕೆ ಇದನ್ನೆಲ್ಲ ಮೆಟ್ಟಿ ನಾವು ಮುಂದೆ ಸಾಗಬೇಕಮ್ಮ. ಮುಂದೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಮ್ಮ, ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಬಾ ಹೋಗೋಣ. ಗುರುಗಳೇ, ಇನ್ನು ಎಷ್ಟು ದೂರ ಅಂತ ಈ ಲೋಕದಲ್ಲಿ ಸಾಗಬೇಕು? ಈ ದಾರಿ ಯಾವಾಗ ಮುಗಿಯುತ್ತೆ? ಅದೇ ನನ್ನ ಅಂದಾಜ್ಗೂ ಸಿಗ್ತಿಲ್ಲ ಅಮೃತ. ಬಾ ನೋಡೋಣ. ನೋಡಿ,
ರೊಟ್ಟಿಯಲ್ಲಿ ಒಂದೇ ಒಂದು ರೊಟ್ಟಿ ಇದೆ. ಇದ್ರಲ್ಲಿ ವಿಷ ಇದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು? ಇದು ಆ ಮಾವಿನಕಾಯಿ ಥರನೇ ಏನಾದರೂ ತಂತ್ರ ಇರ್ಬೋದಾ? ಅಮೃತ, ಯಾವುದನ್ನು ಸುಲಭವಾಗಿ ತೆಗೆದು ಹಾಕಬಾರ್ದು. ಒಂದು ತುಂಡನ್ನ ನೆಲದ ಮೇಲೆ ಹಾಕಿ ನೋಡು. ಇಲ್ಲ ಅಮೃತ, ನನಗೆ ಯಾಕೋ ಅನುಮಾನ ಬಗೆಹರಿದಿಲ್ಲ. ಇದನ್ನ ತಿನ್ನೋದು ಬೇಡ. ಮತ್ತೊಂದು ತಂತ್ರವನ್ನ ಈ ಲೋಕ ಮಾಡ್ತಾ ಇದೆ. ಮತ್ತೇನೋ ಹುನ್ನಾರ ನಡೀತಾ ಇದೆ. ಅಮ್ಮ, ತಾಯಿ, ಒಂದು ವಾರದಿಂದ ಏನು ತಿಂದಿಲ್ಲ. ದಯವಿಟ್ಟು ಆ ರೊಟ್ಟಿನ ಕೊಡಿ ತಾಯಿ. ಯಾರಪ್ಪ ನೀನು? ಇಷ್ಟು ದಟ್ವಾಡ್ ಕಾಡ್ನಲ್ಲಿ ಏನ್ ಮಾಡ್ತಾ ಇದ್ಯಾ? ನಿನ್ನ ಮನೆ ಯಾವುದು? ಎಲ್ಲಿಂದ ಬಂದಿದ್ಯಾ? ನಾನೊಬ್ಬ ಬಡವ ಸ್ವಾಮಿ. ದನ ಮೇಸಕ್ಕಂತ ಕಾಡಿಗೆ ಬಂದೆ. ದನಗಳೆಲ್ಲ ದಾರಿ ತಪ್ಸ್ಕೊಂಡ್ಬಿಟ್ಟವು. ಹುಡುಕ್ತಾ ಹುಡುಕ್ತಾ ಕಾಡೆಲ್ಲ ಅಳ್ದ್ಬಿಟ್ಟಿದ್ದೀನಿ. ಒಂದು ವಾರದಿಂದ ಅಲಿತಾ ಇದ್ದೀನಿ ಸ್ವಾಮಿ. ಸಿಕ್ಕಾಬಟ್ಟೆ ಹಸಿವು, ದಾಹ. ಅಮ್ಮ, ಆ ರೊಟ್ಟಿನೇ ಕೊಟ್ಟು ಉಪಕಾರ ಮಾಡಿ ಅಮ್ಮ. ಬೇಡಿ ಬಂದವ್ರಿಗೆ ಇಲ್ಲ ಅನ್ನೋ ಸಂಸ್ಕಾರ ನಮ್ದಲ್ಲ ಅಪ್ಪ. ಆದರೆ ಈ ರೊಟ್ಟಿಯಲ್ಲಿ ವಿಷ ಇದೆ. ಇದು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅನ್ನೋ ಅನುಮಾನ ನನಗಿದೆ. ಬೇಡಪ್ಪ. ಪರವಾಗಿಲ್ಲ ತಾಯಿ. ಹಸಿವಿನಿಂದ ಒದ್ದಾಡಿ ಸಾಯೋದಕ್ಕಿಂತ ಹೊಟ್ಟೆ ತುಂಬ ವಿಷಾನೇ ತಿಂದು ಸಾಯ್ತೀನಿ. ದಯವಿಟ್ಟು ಆ ರೊಟ್ಟಿ ಕೊಡಿ ತಾಯಿ. ಇಲ್ಲ, ಸಾಧ್ಯ ಇಲ್ಲ. ಅನುಮಾನ ಇದ್ದಾಗ ಗೊತ್ತಿದ್ದು ಒಬ್ರನ್ನ ಸಾವಿನ ಬಾಯಿಗೆ ತಳ್ಳೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ದಯವಿಟ್ಟು ಆಗ ಅನ್ಬೇಡಿ ತಾಯಿ. ನೋಡೋದಕ್ಕೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಥರ ಇದ್ದೀರಾ. ಈ ಬಡಪಾಯಿ ಮೇಲೆ ಕರುಣೆ ತೋರಿಸಿ ತಾಯಿ. ಆ ರೊಟ್ಟಿನ ನನಗೆ ಕೊಡಿ ತಾಯಿ. ಯಾಕೆ ಅಷ್ಟೊಂದು ಸಂಟ ನಿಮಗೆ ಕಾಣಲ್ವಾ? ಅಷ್ಟೊಟ್ಟಾಗಿ ಊಟ ಕೊಡಿ ತಾಯಿ. ಹಾಗಾದ್ರೆ ಆ ಅರ್ಜುನ್ ಆ ಆಶ್ರಮದಲ್ಲಿದ್ದಾನ? ಯಾವ ಆಶ್ರಮ ಅದು? ಅಲ್ಲಿಗೆ ಯಾಕೆ ಹೋದ ಇವನು? ಆ ಆಶ್ರಮದಲ್ಲಿ ಏನು ಮಾಡ್ತಾ ಇದ್ದಾನೆ? ಸಾಮಾನ್ಯವಾದ ಸಾತ್ವಿಕ ಶಕ್ತಿ ಉಳ್ಳ ಯಕಶ್ಚಿತ್ ಒಂದು ಆಶ್ರಮ ಅದು. ನನ್ನ ಶಕ್ತಿಗಳು ಆ ಆಶ್ರಮದೊಳಗೆ ಯಾಕೆ ಪ್ರವೇಶ ಮಾಡೋಕ್ಕಾಗ್ತಾ ಇಲ್ಲ? ಅಂದ್ರೆ ಆಶ್ರಮಕ್ಕೂ ಅರ್ಜುನನಿಗೂ ಕಾಡಿಗೆ ಹೋಗಿರೋ ಅಮೃತಾಳಿಗೂ ಅದು ಗಾಢವಾದ ಸಂಬಂಧನೇ ಅಂತ ಅನಿಸ್ತಾ ಇದೆ. ಇಲ್ಲಿ ಏನೋ ಒಂದು ಮಹತ್ತರವಾದ ಘಟನೆ ಘಟಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ನಾನು ತಡ ಮಾಡದೆ ಈ ಕೂಡಲೇ ಆಶ್ರಮನ ಪ್ರವೇಶ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ತಿಳ್ಕೋಬೇಕು. ಒಂದು ನಿಮಿಷ. ಅಮೃತ, ಏನಮ್ಮ ಮಾಡ್ತಾ ಇದ್ಯಾ? ಜೀವನ ಸಂಕಟನ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ. ಹಾಗಂತ ಅನುಮಾನ ಇರೋ ಈ ಆಹಾರನ ಅವರಿಗೆ ಕೊಡೋದಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಅದಕ್ಕೆ ಏನಾದರೂ ಆದರೆ ಮೊದಲು ನನಗೆ ಆಗಲಿ ಅಂತ ನಾನೇ ಮೊದಲು ತಿಂದು ನೋಡ್ತೀನಿ. ನನಗೇನು ಆಗದೆ ಇದ್ರೆ ಆಮೇಲೆ ಈ ರೊಟ್ಟಿನ ಅವ್ರಿಗೆ ಕೊಡ್ತೀನಿ. ಅನುಮಾನ ಪರಿಹಾರಕ್ಕೆ ಆತ್ಮ ಪರೀಕ್ಷೆಗಿಂತ ಬೇರೆ ಮಾರ್ಗ ಇಲ್ಲ. ಇದರಲ್ಲಿ ವಿಷ ಇರೋದೇ ನಿಜ ಆದರೆ ನನ್ನ ಪ್ರಾಣನೇ ಹೋಗಲಿ.
ಈ ಬಡಪಾಯಿನ ಬಲಿ ಕೊಡೋದಕ್ಕೆ ನಾನು ಸಿದ್ಧ ಇಲ್ಲ. ಹಾಗಾಗೋದಕ್ಕೆ ನಾನ್ ಬಿಡೋದಿಲ್ಲ. ಯಾರೋ ಒಬ್ಬ ಅಸಹಾಯಕನಿಗೆ ಸಹಾಯ ಮಾಡಿ ನಿನ್ನ ಪ್ರಾಣವನ್ನ ಯಾಕಮ್ಮ ಬಲಿ ಕೊಡ್ತೀಯಾ? ಈ ಪ್ರಯೋಗ ಗೀಯೋಗ ನನಗೆ ಅರ್ಥ ಆಗಲ್ಲ. ನನಗೆ ಅರ್ಥ ಆಗೋದು ಒಂದೇ, ಹಸಿವು. ನನಗೆ ಮಾತುಕತೆ ಆಮೇಲೆ ಇರಲಿ, ನನಗೆ ರೊಟ್ಟಿ ಕೊಡಿ ತಾಯಿ. ಕೊಡಿ ತಾಯಿ, ರೊಟ್ಟಿನ ಕೊಡಿ. ಅಸ್ತಿದಿನ ಕೊಡಿ ತಾಯಿ. ತಾಯಿ ನಿಮ್ಮ ಕಾಲು ಹಿಡ್ಕೊಂತೀನಿ, ಕೊಡಿ ತಾಯಿ. ಆಯ್ತು, ಕೊಡ್ತೀನಿ. ಇದನ್ನ ನಾನು ತಿಂದು ನೋಡಿ ಆಮೇಲೆ ನನಗೇನು ಆಗಲಿಲ್ಲ ಅಂದರೆ ನಿನಗೆ ಕೊಡ್ತೀನಿ. ನೋಡಿದ್ರ, ನನಗೇನೂ ಆಗಿಲ್ಲ. ಇದರಲ್ಲಿ ವಿಷ ಇಲ್ಲ. ತಗೋಪ್ಪ, ತಗೋ. ಇದನ್ನ ತಿಂದು ನಿನ್ನ ಹೊಟ್ಟೆ ಹಸುವನ್ನ ನೀಗಿಸ್ಕೊ. ಆಹಾ, ರೊಟ್ಟಿ ಸಿಕ್ತು. ಅಮೃತ, ಬಹುಶಃ ಈ ಲೋಕ ಇಲ್ಲಿಗೆ ಮುಗಿತು ಅಂತ ಕಾಣುತ್ತೆ. ನೋಡು, ಬೀಗ ಬಂದಿದೆ. ನಿನ್ನ ಒಳ್ಳೆತನವನ್ನ ಒಂದು ರೊಟ್ಟಿಯಿಂದ ಪರೀಕ್ಷೆ ಮಾಡಿದೆ ಈ ಲೋಕ. ವಿಷ ತಿಂದು ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಬೇರೆಯವರ ಪ್ರಾಣಕ್ಕೆ ಅಪಾಯ ಬರಬಾರ್ದು ಅನ್ನೋ ನಿನ್ನ ನಿಸ್ವಾರ್ಥ ಗುಣಕ್ಕೆ ಈ ನರಕ ಲೋಕನೇ ತಲೆ ಬಾಗಿದೆ. ನೀನು ಗೆದ್ದೆ ಮಗಳೇ, ನೀನು ಗೆದ್ದೆ. ನಡಿ ನಡಿ ತಾಯಿ, ಹೋಗಿ ಆ ಬೀಗವನ್ನ ತೆಗೆದುಕೊಳ್ಳೋಣ. ಈ ಲೋಕದಿಂದ ಬೇರೆ ಲೋಕಕ್ಕೆ ಹೋಗೋಣ. ನಡಿ. ಗುರುಗಳೇ, ಎಲ್ಲ ಮುಗಿತು ಅಂದ್ಕೊಳ್ಳೋಷ್ಟರೊಳಗೆ ಇದೇನಿದು ಹೊಸ ಅಡಚಣೆ? ಈ ಸಲಾಕೆಗಳನ್ನ ದಾಟ್ಕೊಂಡು ಹೋದ್ರೆ ನಮಗೆ ಆ ಬೀಗ ಸಿಗುತ್ತೆ. ಇಲ್ಲದೆ ಹೋದ್ರೆ ಇವೆಲ್ಲ ನಮ್ಮ ಕಾಲಿಗೆ ಸಿಲುಕಿ ನಾವು ಇಲ್ಲೇ ಸಿಕ್ಕಾಕೊಳ್ತೀವಿ. ಈಗೇನ್ ಮಾಡೋದು? ಹೇಗಿದನ್ನ ದಾಟೋದು? ನೋಡೋಣ ಇರಿ ಗುರುಗಳೇ, ಇದಕ್ಕೂ ಆ ಭಗವಂತ ಏನಾದರೂ ಒಂದು ದಾರಿ ತೋರಿಸ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿಮ್ಮ ಮಾತು ಸತ್ಯ ಗುರುಗಳೇ. ಈ ಮೊಳೆಗಳು ನಮ್ಮ ಕಾಲನ್ನ ಬಲಿ ತಗೋಬೇಕು ಅಂತಾನೆ ಉಟ್ಕೊಂಡಿವೆ. ಏನ್ ಮಾಡೋದೀಗ? ಹೇಗಿದ್ದನ್ನ ದಾಟಿ ನಾವು ಮುಂದೆ ಹೋಗೋದು? ಸೂರ್ಯನ ಕಿರಣಗಳೇ ನಿನ್ನ ದಾರಿಗೆ ಕೀಲಿ ಕೈ. ಶಾಸ್ತ್ರಿಗಳು ಹೇಳಿದಾಗೆ ಸೂರ್ಯ ಕಿರಣಗಳೇ ನಿನ್ನ ದಾರಿಯ ಕೀಲಿಕೈ ಅಂದ್ರೆ ಏನರ್ಥ?
ಅಮೃತ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಈ ಮಂದಹಾಸಕ್ಕೆ ಕಾರಣ? ಕಾರಣ ಇದೆ ಗುರುಗಳೇ. ಸ್ವಲ್ಪ ಹೊತ್ತಾಯಿನ ದಾರಿ ಸಿಗುತ್ತೆ, ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಆ ನಂಬಿಕೆ ನನಗಿದೆ. ಶಾಸ್ತ್ರಿಗಳೇ, ಅಮೃತ ಆದಿ ಯಾವ ಹಂತಕ್ಕೆ ತಲುಪಿದೆ? ಏನಾದರೂ ಸುಳ್ಳು ಸಿಗ್ತಾ? ಅಮೃತಾಳ ಬಳಿ ಇರೋದು ಕೇವಲ 48 ಗಂಟೆಗಳ ಕಾಲ ಮಾತ್ರ ತಾಯಿ. ಅಷ್ಟರಲ್ಲಿ ಅವಳು ಎಲ್ಲ ಲೋಕಗಳನ್ನು ದಾಟಿ ಸಂಜೀವನಿಯನ್ನು ತಕ್ಕಿಸ್ಕೊಂಡು ಆಶ್ರಮಕ್ಕೆ ಹಿಂತಿರುಗಬೇಕು. ಅಂದರೆ ಈ ವೇಳೆಗಾಗಲೇ ಅವಳು ಎಲ್ಲ ಲೋಕಗಳನ್ನು ದಾಟಿರಬೇಕಾಗಿತ್ತು. ಆದರೆ ಅದು ಯಾವುದೂ ಆದಂತೆ ಕಾಣಿಸ್ತಾ ಇಲ್ಲ. ಅಂದರೆ ಅಲ್ಲಿ ಏನಾಗ್ತಾ ಇದೆ, ಯಾವುದರ ಸುಳುವು ಕೂಡ ನನಗೆ ಸಿಗ್ತಾ ಇಲ್ಲವೇ? ಶಾಸ್ತ್ರಿಗಳೇ, ತಾವೆಲ್ಲಿಂದ ಅಮೃತನ ಸಂಪರ್ಕ ಮಾಡೋದಕ್ಕೆ ಏನಾದರೂ ದಾರಿ ಇದೆಯಾ? ನಾನು ನನ್ನ ಶಕ್ತಿಯ ಮೂಲಕ ಅಮೃತನ ಸಂಪರ್ಕ ಮಾಡಿ ನೋಡಬಲ್ಲೆ ತಾಯಿ. ಆದರೆ ಹೌದಾ? ದಯವಿಟ್ಟು ಆ ಕೆಲಸ ಮಾಡಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನಿಮ್ಮ ಮಾತು ಕೇಳಿ ನಂಗೆ ತುಂಬಾ ಆತಂಕ ಆಗ್ತಿದೆ. ಏನಾದರೂ ಮಾಡಿ ಶಾಸ್ತ್ರಿಗಳೇ. ಮಾಡಬಹುದಾಗಿತ್ತು ತಾಯಿ. ಪದೇ ಪದೇ ಅಮೃತಾಳನ್ನು ಸಂಪರ್ಕ ಮಾಡೋದು ಸಾಧ್ಯವಿಲ್ಲ. ನನಗೆ 2 ಬಾರಿಯ ಅವಕಾಶವಿರೋದು. ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕಾದು ನೋಡೋಣ, ಆಮೇಲೆ ಪ್ರಯತ್ನ ಮಾಡ್ತೇನೆ. ಅಮೃತ, ನಾನು ಆಗ್ಲಿಂದ ಗಮನಿಸ್ತಾನೆ ಇದ್ದೀನಿ. ಏನು ಸೂರ್ಯನೇ ನೋಡ್ತಾ ಇದೆಯಲ್ಲ, ಏನಮ್ಮ ವಿಚಾರ? ಹಾಗೆ ನೋಡ್ತಾ ಹೋಗಿ ಗುರುಗಳೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗತ್ತೆ. ನಾನು ಅದೇ ಗಳಿಗೆಗೆ ಕಾಯ್ತಾ ಇದ್ದೀನಿ. ನೋಡಿ ಗುರುಗಳೇ, ನೋಡಿ ದಾರಿ ತನಗೆ ತಾನೇ ಹೇಗೆ ತಕೋತಾ ಇದೆ ಅಂತ. ಸೂರ್ಯನ ಕಿರಣಗಳೇ ನಿಮ್ಮ ದಾರಿಯ ಕೀಲಿಕೈ ಅಂತ ಪೂರ್ಣಚಂದ್ರ ಶಾಸ್ತ್ರಿಗಳು ಹೇಳಿದ್ದು ನನಗೆ ನೆನಪಾಗ್ತಿದೆ. ನೋಡಿ, ಬನ್ನಿ, ತಡ ಮಾಡೋದು ಬೇಡ, ಹೊರಡೋಣ. ನಡಿಮ್ಮ, ನಡಿ. ಇದೇನಿದು? ಯಾರೋ ಅರಿಶಿನ ಕುಂಕುಮ ಇಟ್ಟಿದ್ದಾರೆ. ಯಾರಿಟ್ಟಿರ್ಬೋದು? ಯಾಕಿಟ್ಟಿರ್ಬೋದು? ಕುಂಕುಮ ಸೌಭಾಗ್ಯದ ಸಂಕೇತ ಅಮೃತ. ನೀನು ನಿನ್ನ ಸೌಭಾಗ್ಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಹೋರಾಟದಲ್ಲಿ ಸಜ್ಜಾಗಿದ್ಯಾ. ಅದರಲ್ಲಿ ಒಂದು ಪ್ರಮುಖವಾದ ಘಟ್ಟವನ್ನ ಯಶಸ್ವಿಯಾಗಿ ದಾಟಿದ್ಯಾ. ಅದಕ್ಕೆ ಈ ಲೋಕ ನೀನು ಕೊಡ್ತಿರೋ ಬಹುಮಾನ ಕಣಮ್ಮ. ಅದನ್ನ ಭಕ್ತಿಯಿಂದ ತಗೊಂಡು ನಿನ್ನ ಹಣೆಗೆ ಹಚ್ಕೋ. ಆ ಪರಮೇಶ್ವರ ತನ್ನ ಕೃಪಾ ಕಟಾಕ್ಷವನ್ನ ನಿನಗೆ ನಿಧಾನವಾಗಿ ನೀಡ್ತಾ ಇದ್ದಾನೆ. ತಗೋ ಮಗಳೇ, ತಗೋ.